ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಮೂಡುವ ಸಣ್ಣದೊಂದು ಸಂಶಯದ ಕಿಡಿ ಮತ್ತು ಅಕ್ರಮ ಸಂಬಂಧದ ವ್ಯಾಮೋಹ ಇಡೀ ಸಂಸಾರವನ್ನ ಹೇಗೆ ಭೀಕರ ದುರಂತಕ್ಕೆ ತಳ್ಳುತ್ತದೆ ಎಂಬುದಕ್ಕೆ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ಪೊಲೀಸ್ ತನಿಖೆ ಸಾಕ್ಷಿ. ಮಹಾರಾಷ್ಟ್ರ ವಾಶಿಂ ಜಿಲ್ಲೆಯ ಶಿವನಗರದಲ್ಲಿ ಭಾರತ ಸೇನೆಯ 6ನೆಯ ಮರಾಠ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಜ್ಞಾನೇಶ್ವರ್ ಬದ್ನೆ ಎಂಬ 28 ವರ್ಷದ ಯುವಕ ರಜೆಯ ಮೇಲೆ ತನ್ನ ಸ್ವಂತ ಮನೆಗೆ ಬಂದಿರ್ತಾನೆ. ಆತನ ಪತ್ನಿ ದೀಪಾಲಿ ಭರ್ತಿ 7 ತಿಂಗಳ ಗರ್ಭಿಣಿಯಾಗಿದ್ರು. ವಿಶೇಷ ಏನೆಂದ್ರೆ ಈ ಭೀಕರ ಕೃತ್ಯ ನಡೆಯುವ ಕೆಲವೇ 4 ದಿನಗಳ ಮುಂಚೆಯಷ್ಟೇ ಆಕೆಗೆ ಸೀಮಂತ ಶಾಸ್ತ್ರವನ್ನ ಇಡೀ ಕುಟುಂಬ ಅತ್ಯಂತ ಸಡಗರ ಮತ್ತು ಸಂತೋಷದಿಂದ ಮಾಡಿ ಮುಗಿಸಿರುತ್ತೆ. ಆದರೆ ಜ್ಞಾನೇಶ್ವರ ಮನಸ್ಸಿನಲ್ಲಿ ಕೌಟುಂಬಿಕ ಕಲಹ ಮತ್ತು ಹೆಂಡತಿಯ ನಡತೆಯ ಮೇಲೆ ತೀವ್ರವಾದ ಸಂಶಯ ಪಿಶಾಚಿ ತಲೆ ಕೆಡಿಸಿರುತ್ತೆ. ಇದೇ ವಿಚಾರವಾಗಿ ದಂಪತಿಗಳ ನಡುವೆ ತೀವ್ರವಾದ ವಾಗ್ವಾದ ಮತ್ತು ಭೀಕರ ಜಗಳ ಆರಂಭವಾಗುತ್ತೆ. ಕೋಪದ ಕುತ್ತುಂಗಕ್ಕೆ ಹೋದ ಆತ ಆಕೆ 7 ತಿಂಗಳ ಗರ್ಭಿಣಿ ಮತ್ತು ತನ್ನದೇ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ ಎಂಬ ಕನಿಷ್ಠ ಮಾನವೀಯತೆಯನ್ನ ಮರೆತು ಕುತ್ತಿಗೆ ಸಿಕ್ಕಿ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ನಂತರ ಯಾರಿಗೂ ಸಂಶಯ ಬರಬಾರದು ಎಂದು ಆಕೆಯನ್ನ ಆಂಬ್ಯುಲೆನ್ಸ್ ಮೂಲಕ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ತಾನೆ. ಅಲ್ಲಿ ವೈದ್ಯರ ಮುಂದೆ ನನ್ನ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿದ್ದಾಳೆ ಎಂದು ಅಪಘಾತದ ಸುಳ್ಳು ಕಥೆಯನ್ನ ಕಟ್ಟಿ ನಾಟಕವಾಡ್ತಾನೆ. ಕಣ್ಣು ಮುಂದಿನ ಕೈ ಸತ್ಯಗಳನ್ನ ನಿಷ್ಠುರವಾಗಿ ಬಿಚ್ಚಿಡುವ ನಮ್ಮ ಪ್ರೀತಿಯ ಕರಾಳ ಸತ್ಯಕ್ಕೆ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಖಾಸಗಿ ಆಸ್ಪತ್ರೆಯ ವೈದ್ಯರು ಮಹಿಳೆಯ ಪರಿಸ್ಥಿತಿಯನ್ನು ನೋಡಿ ಇದು ಆಕಸ್ಮಿಕ ಅಪಘಾತವಲ್ಲ ಎಂದು ಶಂಕಿಸಿ ತಕ್ಷಣವೇ ಹೆಚ್ಚಿನ ತಪಾಸಣೆಗಾಗಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯ ಕರ್ತವ್ಯ ನಿರತ ವೈದ್ಯರು ಮೃತದೇಹವನ್ನು ಸೂಕ್ಷ್ಮವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಕುತ್ತಿಗೆ ಭಾಯಕದಲ್ಲಿ ಉಸಿರುಗಟ್ಟಿಸಿರುವ ಗಾಯದ ಗುರುತುಗಳು ಪತ್ತೆಯಾಗ್ತವೆ. ವೈದ್ಯರು ತಕ್ಷಣವೇ ಇದು ಕೊಲೆಯಲ್ಲ ಎಂದು ತಿಳಿಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ಅಧಿಕೃತವಾದ ಮಾಹಿತಿಯನ್ನು ರವಾನಿಸುತ್ತಾರೆ. ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಪರಿಶೀಲನೆ ಆರಂಭಿಸುತ್ತಿದ್ದಂತೆ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ನೆರೆಯ ಮಧ್ಯಪ್ರದೇಶದ ಬರ್ಹಾನ ಜಿಲ್ಲೆಯಲ್ಲಿದ್ದ ದೀಪಾಲಿ ಅವರ ಪೋಷಕರು ಮತ್ತು ಆಕೆಯ ಸಹೋದರ ರಾಹುಲ್ ಮಾನೆ ತಕ್ಷಣವೇ ಸುದ್ದಿ ತಿಳಿದು ವಾಶಿಂ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಪೊಲೀಸರ ಮುಂದೆ ಕಣ್ಣೀರು ಹಾಕುತ್ತಾ ಜ್ಞಾನೇಶ್ವರ ಅಸಲಿ ಮುಖವನ್ನ ಬೆಚ್ಚಿಡ್ತಾರೆ. ಜ್ಞಾನೇಶ್ವರ್ಗೆ ಬೇರೊಬ್ಬ ಮಹಿಳೆಯೊಂದಿಗೆ ಕಾನೂನು ಬಾಹಿರ ಅಕ್ರಮ ಸಂಬಂಧವಿತ್ತು ಮತ್ತು ಇದೇ ವಿಚಾರವಾಗಿ ಆತ ದೀಪಾಲಿಗೆ ಪ್ರತಿದಿನ ಮಾನಸಿಕ ಹಾಗೂ ದೈಹಿಕ ತೀವ್ರ ಕಿರುಕುಳ ನೀಡುತ್ತಿದ್ದ ಎಂದು ಆಕೆಯ ಸಹೋದರ ಪೊಲೀಸರ ಮುಂದೆ ಗಂಭೀರ ಲಿಖಿತ ದೂರು ದಾಖಲೆ ಮಾಡ್ತಾನೆ. ಕೆಲವು ತಿಂಗಳ ಮುಂಚೆ ಇದೇ ವಿಷಯವಾಗಿ 2 ಕುಟುಂಬಗಳ ನಡುವೆ ಪಂಚಾಯಿತಿ ನಡೆದು ಜಗಳವನ್ನ ಸದ್ಯಕ್ಕೆ ತಿಳಿಗೊಳಿಸಲಾಗಿತ್ತು. ಆದರೆ ಜ್ಞಾನೇಶ್ವರ್ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ವಿಶೇಷ ಏನೆಂದರೆ ಮರುದಿನವೇ ಆತ ಜಮ್ಮು ಮತ್ತು ಕಾಶ್ಮೀರಕ್ಕೆ ತನ್ನ ಕರ್ತವ್ಯದ ಸ್ಥಳಕ್ಕೆ ಮರಳಬೇಕಾಗಿತ್ತು. ತಾನು ಕರ್ತವ್ಯಕ್ಕೆ ಹೋಗುವ ಮುನ್ನವೇ ಸಂಚು ರೂಪಿಸಿ ಈ ಭೀಕರ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ತನಿಖೆಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಜಗಳದ ಕೋಪದ ಉತ್ತುಂಗದಲ್ಲಿ ತಾನೇ ಸ್ವತಃ ಹೆಂಡತಿಯ ಕುತ್ತಿಗೆ ಹಿಸುಕಿ ಕೊಂದಿದ್ದಾನೆ ಎಂದು ಒಪ್ಪಿಕೊಳ್ತಾನೆ. ಪೊಲೀಸರು ಸದ್ಯ ಈತನ ಮೇಲೆ ಮತ್ತು ಕೊಲೆಗೆ ಪ್ರಚೋದನೆ ನೀಡಿದ ಹಾಗೂ ಸಾಥ್ ನೀಡಿದ ಆತನ ಪೋಷಕರ ಮೇಲೆಯೂ ಕೊಲೆ ಮೊಕದ್ದಮೆ ದಾಖಲಿಸಿಕೊಂಡು ಜೈಲು ಕೊಂಬೆ ಎಣಿಸುವಂತೆ ಮಾಡಿದ್ದಾರೆ. ಸಂಶಯ ಪಿಶಾಚಿ ಒಂದು ಸುಂದರ ಸಂಸಾರ ಮತ್ತು ಹುಟ್ಟುವ ಮುಗ್ಧ ಮಗುವನ್ನ ಹೇಗೆ ಬಲಿ ತೆಗೆದುಕೊಂಡಿತ್ತು ನೋಡಿ. ವೀಕ್ಷಕರೇ, ಮಾಧ್ಯಮಗಳ ವರದಿ ಮಾಡುವ ಇಂತಹ ಅಧಿಕೃತ ಮತ್ತು ನಿಖರವಾದ ಸತ್ಯ ಸಂಗತಿಗಳನ್ನು ನಿಮಗಾಗಿ ಆಳವಾಗಿ ಸಂಶೋಧನೆ ಮಾಡಿ ನಾವು ತಂದಿರುತ್ತೇವೆ. ಈ ಭೀಕರ ಘಟನೆ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆಗಳು ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಮತ್ತಷ್ಟು ರೋಮಾಂಚಕ ನೈಜ ಕ್ರೈಮ್ ಸತ್ಯ ಘಟನೆಗಳ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಕ್ಷಣಿಕ ಸುಖ ಅಥವಾ ಜಗಳದ ಕ್ಷಣಿಕ ಕೋಪಕ್ಕೆ ಇಂತಹ ಕ್ರೂರ ಮತ್ತು ಅಡ್ಡದಾರಿ ತುಳಿದರೆ ಮನುಷ್ಯ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಜೀವನ ಪೂರ್ತಿ ಜೈಲಿನ ಕತ್ತಲ ಕೋಣೆಯಲ್ಲಿ ಕೊಳೆಯಬೇಕಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಬೇಕು ವಿನಃ ಇಂತಹ ರಾಕ್ಷಸಿ ಕೃತ್ಯಗಳಿಗೆ ಕೈ ಹಾಕಬಾರ್ದು. ವೀಕ್ಷಕರೇ, ಕರಾಳ ಸತ್ಯದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ನಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ತಪ್ಪದೇ ಫಾಲೋ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.